ಬಾಲಗಣಪತಿ ಸೇವಾ ಸಮಿತಿ ಮತ್ತು ಗೆಳೆಯರ ಬಳಗ ವಿಜೃಂಭಣೆಯ ಗಣೇಶೋತ್ಸವ ಕಾರ್ಯಕ್ರಮ. ಮಲೆನಾಡಿನಲ್ಲೊಂದು ಸೌಹಾರ್ದಿತ ಗಣೇಶ ಉತ್ಸವಕ್ಕೆ ಸಾಕ್ಷಿಯಾಗಿದ್ದು ಮೂಡಿಗೆರೆಯ ಹ್ಯಾಂಡ್ ಪೋಸ್ಟ್ ಗೆಳೆಯರ ಬಳಗದ ತಂಡ ಎಲ್ಲ ಧರ್ಮದವರ ವಿಶೇಷ ಸೇವೆಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ್ದು, ವಿಶೇಷವಾಗಿ ಶ್ರೀ ಬಾಲಗಣಪನ ಪ್ರತಿಷ್ಠಾಪನೆ ಮಾಡಲು ಸ್ಥಳ ನೀಡಿರುವವರು ಒಬ್ಬ ಮುಸ್ಲಿಮರಾಗಿದ್ದು, ಜಾತಿ ಮತ ಪಂಥ ಎನ್ನುವ ಈ ಕಾಲದಲ್ಲಿ ಎಲ್ಲವನ್ನೂ ಮೀರಿ ನಿಂತಿರುವುದು ಅತ್ಯದ್ಭುತವಾಗಿದೆ. ಸತತ 2ನೇ ವರ್ಷ ಒಂದಲ್ಲ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡುವುದರಲ್ಲಿ ಶ್ರೀ ಬಾಲಗಣಪ ಸೇವಾ ಸಮಿತಿ ಮತ್ತು ಗೆಳೆಯರ ಬಳಗ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಚೆನ್ನಾಗಿರುತ್ತೆ. ಯಾವ ವ್ಯಕ್ತಿಗೆ ಯಾವ ಥರ ಗೌರವ ಸಿಗುತ್ತೆ, ಯಾವ ವ್ಯವಸ್ಥೆಯೊಳಗೆ ಯಾವ ಥರ ವ್ಯಕ್ತಿಗಳು ಇರ್ತಾರೆ, ನಮ್ಮೊಳಗೆ ತಿಳಿದಿದ್ದಂಥ ತುಂಬ ವ್ಯಕ್ತಿಗಳು ಇನ್ನೂ ಇದ್ದಾರೆ. ಅದರಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವಿವತ್ತು ಗುರುತಿಸಿ ಒಂದು ನಮ್ಮ ಬಾಲಗಣಪತಿ ಸೇವಾ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮನ ಮಾಡಿದ್ದೀವಿ. ಇನ್ನು ಮುಂದೆ ಇದೇ ಥರನೇ ನಮಗೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆಗಳಲ್ಲೂ ದಾನಿಗಳು ತುಂಬ ಸಹಾಯ ಮಾಡಿದ್ದಾರೆ ಈ ಬಾರಿ. ಹಾಗೂ ನಮ್ಮ ಗೆಳೆಯರು, ನಮ್ಮ ಗೆಳೆಯರ ಬಳಗ, ಅದು ಆ ಬಳಗ ಏನಿದೆ, ತನು ಮನ ಧನ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರತಿಯೊಂದರಲ್ಲೂ ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಈ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ ಇದಕ್ಕೆ ಎಲ್ಲ ವ್ಯವಸ್ಥೆಗಳಲ್ಲೂ ನನ್ನ ಸ್ನೇಹಿತರಾದಂಥ ಎಲ್ಲರೂ ಇದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕಾರಣಕರ್ತಾಗಿದ್ದಾರೆ. ಸಮಯದಲ್ಲಿ ಬಾಲಗಣಪತಿ ಸೇವಾ ಸಮಿತಿ ಮತ್ತು ಗೆಳೆಯರ ಬಳಗ ಇವರಿಂದ ನನ್ನ ಕಾರ್ಯವನ್ನು ಗುರುತಿಸಿ, ಅಂಗನವಾಡಿ ಕಾರ್ಯಕರ್ತೆಯಾಗಿ ನನ್ನ ಕಾರ್ಯವನ್ನು ಗುರುತಿಸಿ ನನ್ನನ್ನು ಈ ದಿನ ಸನ್ಮಾನ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಈ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಅನೇಕ ಕಾರ್ಯಕರ್ತೆಯರು ಇದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ತುಂಬ ಸಮಾಜ ಸೇವಕರಿದ್ದಾರೆ. ಎಲ್ಲರನ್ನೂ ಗುರುತಿಸಿ ಎಲ್ಲರಿಗೂ ಒಂದು ಸನ್ಮಾನವನ್ನು ನೀಡಿದರೆ ಅವರಿಗೆ ಸ್ವಲ್ಪ ಸಮಾಧಾನ, ಎಲ್ಲೋ ಸಂತೋಷವಾಗುವ ಇದಿರುತ್ತೆ. ಯಾಕೆಂದರೆ ಸನ್ಮಾನಗಳು ಸಿಗುವುದು, ಸನ್ಮಾನಕ್ಕೆ ಆಸೆ ಪಟ್ಟು ಯಾರು ಕೆಲಸ ಕಾರ್ಯಗಳನ್ನು ಮಾಡೋದು ಆಗೋದಿಲ್ಲ. ಯಾಕಂದರೆ ನನ್ನ ಜನ, ನನ್ನ ಸೇವೆ, ನನ್ನ ಮನೆ, ಸಮಾಜ ಅನ್ನೋದು ನನ್ನ ಮನೆಯಾಗಿರಬೇಕು, ನನ್ನ ಊರು ನನ್ನ ಮನೆಯಾಗಿರಬೇಕು. ನನ್ನ ಮನೆಯಲ್ಲಿ ನಾನು ಯಾವ ರೀತಿ ಸೇವೆಯನ್ನು ಮಾಡ್ತೀನೋ, ಕಾರ್ಯಗಳನ್ನು ಮಾಡಿಕೊಳ್ತೇನೋ, ಅದೇ ರೀತಿ ಸಮಾಜ ಸೇವೆಗಳನ್ನು ಅದೇ ರೀತಿಯಾಗಿ ನನ್ನ ಸ್ವಂತ ಕಾರ್ಯ ಅಂತ ತಿಳ್ಕೊಂಡು ನಾವು ಮಾಡುವಂಥದ್ದು. ಅದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತೇನೆ, ನಾನು ಹೆಮ್ಮೆ ಪಟ್ಕೊಳ್ತೇನೆ. ಈ ದಿನ ನನಗೆ ಈ ಸನ್ಮಾನ ಸಿಕ್ಕಿದ್ದಕ್ಕಾಗಿ ನಾನು ತುಂಬ ಸಂತೋಷ ಹಾಗೂ ಹೆಮ್ಮೆಯನ್ನು ಪಟ್ಕೊಂಡು ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.